ಮಂದಿರ ಇನ್ನೂ ಅಪೂರ್ಣ ಇದೆ. ಹೀಗಾಗಿ ಅವಸರದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಸ್ವತಃ ಹಿಂದೂ ಧರ್ಮದ ಪೀಠಗಳು ಆಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯರ ಪೀಠ. ಅಪೂರ್ಣ ಅನ್ನುವಂತಹದ್ದು ಬಹುಶಃ ಶಾಸ್ತ್ರದ ದೃಷ್ಟಿಯಿಂದ, ಆಗಮ ಶಾಸ್ತ್ರದ ದೃಷ್ಟಿಯಿಂದ. ಆದರೆ ಇದು ನೆನಪಿಟ್ಕೊಳ್ಬೇಕು, ದೇವಸ್ಥಾನ ಭಕ್ತಿಯ ಪ್ರತೀಕ. ಅಲ್ಲಿ ಪ್ರಧಾನವಾಗಿ ಭಕ್ತಿ. ಯಾವುದೇ ಮಂತ್ರವಿಲ್ಲದೆ, ಯಾವುದೇ ಪೂಜೆ ಇಲ್ಲದೆ ಬೇಡರ ಕಣ್ಣಪ್ಪನಿಗೆ ಶಿವ ಒಲಿದ. ಯಾವ ಪೂಜೆ ಮಾಡಿದ ಅವನು? ಯಾವ ಮಂತ್ರ ಹೇಳ್ದ? ಯಾವ ಸ್ನಾನ ಮಾಡಿದ್ನ ಅವತ್ತವನು? ಆದರೆ ಕೇವಲ ಭಕ್ತಿ. ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟೋ ಸಲ ಹೇಳ್ತಾನೆ, ನನಗೆ ಬೇಕಿರೋದು ಭಕ್ತಿ ಮಾತ್ರ. ಹೀಗಾಗಿ ರಾಮನ ಭಕ್ತರ ಭಕ್ತಿ ಎಷ್ಟು, ಅವರ ಶ್ರದ್ಧೆ ಎಷ್ಟು, ಆ ದೇವಸ್ಥಾನಕ್ಕಾಗಿ ಅವರ ಸಮರ್ಪಣಾ ಮನೋಭಾವ ಎಷ್ಟು, ಅವರ ತ್ಯಾಗ ಎಷ್ಟು, ಇದೆಲ್ಲದರ ಮುಂದೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನ ಅನ್ನುವಂಥ ಕಟ್ಟಡ ಪೂರ್ಣವಾಯಿತಾ ಅಪೂರ್ಣವಾಯಿತಾ ಅನ್ನುವಂಥದ್ದು ಗೌಣ. ಅವರು ಬೇರೆ ದೃಷ್ಟಿಕೋನ ಹೇಳಿರಬಹುದು, ಆದರೆ ದೇವಸ್ಥಾನದಲ್ಲಿ ಅದೊಂದು ಕೊರತೆ, ದೇವಸ್ಥಾನಕ್ಕೆ ಅದೊಂದು ಕೊರತೆ ಅಂತ ನನಗೆ ಎಂದಿಗೂ ಅನಿಸ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.